ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸತ್ಯವೆಂದರೆ ಏನು? ನಿರ್ಧರಿಪ ಪರಿ ಹೇಗೆ? ಪೂರ್ವಿಕದ ಉಕ್ತಿಯೇ ಸಕಲ ಯುಗ ಬೆಳಕೆ. ಮನುಜನೆದೆ ಪರಿಮಿತಿಗೆ ಒರಗಿದೆಯೇ ನಿಜದರ್ಥ. ಪಂಜಾವುದಿಳೆಯಲ್ಲಿ ಮುದ್ದುರಾಮ. ದೇವನಿರುವನೇ ಇಲ್ಲಿ, ಯಾವುದೀ ಜಗದಾದಿ. ಪ್ರಶ್ನೆಗುತ್ತರ ಇಷ್ಟೇ, ಮೌನ ಚಿರಮೌನ. ಎಚ್ಚರಿದ್ದರೆ ಸತತ ಸಿಗಬಹುದು ಅಮೃತತ್ವ. ಮಸು ಕಳಿದರಿದೆ ಬೆಳಕು ಮುದ್ದುರಾಮ. ಯಾವುದಿಂದಿಗೆ ಆದಿ ಅಂದೇನು ಇದರ ಕಥೆ. ಏನಿತ್ತು ಏನಿಲ್ಲ ಕಗ್ಗತ್ತಲಲ್ಲಿ. ಯಾರಿರದ ನೆಲೆಯಲ್ಲಿ ಹುಟ್ಟಿದೆಂದರೇನರ್ಥ. ಒಗಟು ಈ ಜಗಲೀಲೆ ಮುದ್ದುರಾಮ. 4 ಸಾಲಿನ ಚೌಪದಿಗಳು ಮುದ್ದುರಾಮನ ಅಂಕಿತದಲ್ಲಿ ಕನ್ನಡದಲ್ಲಿ ಕನ್ನಡಿಗರಿಗೆ ಓದೋಕೆ ಈಗ ಸಿಗ್ತಾ ಇವೆ. ಚೌಪದಿಗಳು ಅಂದು ಕೂಡಲೇ ನಮ್ಮ ನೆನಪಿಗೆ ಥಟ್ ಅಂತ ಬರೋದು ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಅಂತ ನಾವೆಲ್ಲ ಪರಿಗಣಿಸಿದ್ದೇವೆ. ನಮ್ಮ ಬದುಕಲ್ಲಿ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳೋಕೆ ಆಗೋಲ್ಲ ಎನ್ನುವ ಸ್ಥಿತಿಯಲ್ಲಿ ಕಗ್ಗವನ್ನು ತೆಗೆದು ಒಂದು ಸಲ ಕಣ್ಣು ಹಾಯಿಸಿದರೆ ಯಾವುದೋ ಒಂದು ಕಗ್ಗದಲ್ಲಿ ನಮ್ಮ ಸಮಸ್ಯೆಗೆ ಪರಿಹಾರ ದೊರೆಯುತ್ತೆ. ಇದರಲ್ಲಿ ಅನುಮಾನವೇ ಇಲ್ಲ. ಹಾಗೆಯೇ ಈ ಮುದ್ದುರಾಮನನ್ನು ಬರೆದಂಥ ಕೆ.ಸಿ. ಶಿವಪ್ಪ ಅವರು ಸಹ ಇದೇ ರೀತಿ ಹೇಳ್ತಾರೆ. ದಾರಿ ತೋರಿತು ನನಗೆ ಮಂಕುತಿಮ್ಮ ನೆನಪು. ದಾರಿ ತೋರಿತು ನನಗೆ ಮಂಕುತಿಮ್ಮ ನೆನಪು. ಈ ಮನಸ್ಸು ಮುಗ್ಗರಿಸಿ ಒಂಟಿ ನಿಂತಾಗ. ಮೌನದೊಳಮನೆ ಶಾಂತಿ ಬೆಳಕ ತಂದಿತು ಆಗ. ತಿಮ್ಮ ಜೀವನ ಮಿತ್ರ ಮುದ್ದುರಾಮ ಅಂತ ಹೇಳ್ತಾರೆ. ಈ ತಿಮ್ಮ ಅಂತಿಂತಹವನು ಅಲ್ಲಪ್ಪ, ಇವನು ಜೀವನ ಮಿತ್ರ, ನಿನ್ನ ಬದುಕಿಗೆ ಮಿತ್ರನಾಗಿ ನಿನ್ನ ಜೊತೆಯಲ್ಲಿ ಇರ್ತಾನೆ ಅನ್ನೋ ಮಾತನ್ನು ಮುದ್ದುರಾಮ ಹೇಳ್ತಾರೆ. ಕಗ್ಗದಿಂದ ಪ್ರೇರಿತರಾಗಿ ಸುಮಾರು 1,000 ಕಗ್ಗಗಳು ಇರ್ತಕ್ಕಂಥ ಒಂದೊಂದು ಸಂಪುಟ, 10 ಸಂಪುಟಗಳನ್ನು ರಚಿಸಿದ್ದಾರೆ ಮುದ್ದುರಾಮ ಅವರು, ಕೆ.ಸಿ. ಶಿವಪ್ಪ ಅವರು. ಹಾಗಾಗಿ ಮಂಕುತಿಮ್ಮನ ಕಗ್ಗ ಹೇಗೆ ಜನಪ್ರೀತಿಯನ್ನು ಗಳಿಸಿದೆಯೋ, ಜನರ ಹೃದಯಕ್ಕೆ ಹತ್ತಿರವಾಗಿದೆಯೋ, ಹಾಗೆಯೇ ಈ ಮುದ್ದುರಾಮನ ಮನಸ್ಸಿನ ಈ ಕಗ್ಗಗಳು ಏನಿವೆ ಅದೂ ಸಹ ನಮ್ಮ ಹೃದಯಕ್ಕೆ ಅಷ್ಟೇ ಹತ್ತಿರವಾಗಬಲ್ಲಂಥವು. ಹಾಗಾಗಿ ಅವಕಾಶ ಸಿಕ್ಕಾಗ ಒಮ್ಮೆ ಖಂಡಿತ ಈ ಮುದ್ದುರಾಮನ ಚೌಪದಿಗಳನ್ನು ನಾವೆಲ್ಲ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ವಾಟಾಳ್ ಬಿ ಶಂಕರ್ ಪ್ರಸಾದ್ ಅಂತ. ನಾನು ಕರ್ನಾಟಕ ಹಾಲು ಮಹಾಮಂಡಲದ ನಿವೃತ್ತ ಅಧಿಕಾರಿ. ನನ್ನ ಹವ್ಯಾಸಗಳು ಬಂದು ಕನ್ನಡ ಹಳೆ ಚಿತ್ರಗೀತೆ ಕೇಳೋದು, ನಿಯತಕಾಲಿಕೆ ಓದೋದು ಹಾಗೂ ತೋಟಗಾರಿಕೆ ಮಾಡೋದು. ವಾಟಾಳ್ ಶಂಕರ ಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ ಬಿ.ವಿ. ಗೃಹಿಣಿ. ಬೆಂಗಳೂರಿನ ಚಂದ್ರ ಲೇಔಟ್ ಮಾರ್ತನ್ಯಗ್ರಹದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಸಂಗೀತ ಹಾಡುವುದು, ಕೇಳುವುದು ಮತ್ತು ಕರಕುಶಲ ಕಲೆ ಮತ್ತು ಚಿತ್ರಕಲೆಯನ್ನು ಬಿಡಿಸೋದು, ಯೋಗ ಮಾಡುವುದು ನನ್ನ ಹವ್ಯಾಸ. ಕವಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ.ಎನ್. ಸುರೇಶ್ ಬಾಬು. ನಾನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಗ್ಲಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ನಾನು ಇಂಜಿನಿಯರ್, ಪ್ರವೃತ್ತಿಯಲ್ಲಿ ಪುಸ್ತಕ ಬರೆಯೋದು. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿರುವುದು. ಸುರೇಶ್ ಬಾಬು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ
ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯ ನೇತ್ರಾವತಿ ಚಿತ್ರಗಾರ ಕಿನ್ನಾಳ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಪುಸ್ತಕ ಈಗ ಬಂತು. ಭವಿಷ್ಯದ ಬೆಳಕು. ಬರೆದಿದ್ದಾರೆ ಶ್ರೀ ಅಬ್ದುಲ್ ಘನಿ, ಶಿಕ್ಷಕರು, ಸೂಲಿಕುಂಟೆ, ಬಂಗಾರಪೇಟೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಭಾರತೀಯ ಸೇನೆಯ ಘಾತುಕ್ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಮಾನವರಹಿತ ಟ್ಯಾಂಕ್, ಮಾನವರಹಿತ ವಾಯುವಾಹನ, ಮಾನವರಹಿತ ಜಲವಾಹನ, ಖಂಡಾಂತರ ಕ್ಷಿಪಣಿ. ಮೊದಲಿಗೆ ಬರೆದಿರುತ್ತಿದ್ದಾರೆ ಕವಿತಾ, ಆನಂತರ ಶಂಕರ್ ಪ್ರಸಾದ್. ಮಾನವರಹಿತ ಟ್ಯಾಂಕ್ ಯಾವುದಮ್ಮ? ಮೊದಲನೇದು. ಮೊದಲನೇದು ಮಾನವರಹಿತ ಟ್ಯಾಂಕ್. ಖಂಡಾಂತರ ಕ್ಷಿಪಣಿ. ಖಂಡಾಂತರ ಕ್ಷಿಪಣಿ ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮಾನವರಹಿತ ವಾಯುವಾಹನ ಆಗಿತ್ತು. ಮಾನವರಹಿತ ಟ್ಯಾಂಕ್ ಆಗಲಿ ಜಲವಾಹನವಾಗಲಿ ಇದುವರೆಗೂ ಯಾರೂ ಕಂಡುಹಿಡಿದಿಲ್ಲ. ಮಾನವರಹಿತ ವಾಯುವಾಹನ ಮಾತ್ರ, ಡ್ರೋನ್ಗಳು ಮಾತ್ರ ಸದ್ಯಕ್ಕೆ ಹಾರಾಟ ನಡೆಸ್ತಾ ಇವೆ. ಶತ್ರುವಿನ ರಡಾರಿಗೆ ಸಿಗದೆ ಹಾರುವ ಈ ಒಂದು ಯುದ್ಧ ವಿಮಾನ ಏನಿದೆ, ಇದನ್ನು ನಮ್ಮ ದೇಶದ ಏಡಾ ಸಂಸ್ಥೆ ಇದನ್ನು ನಿರ್ಮಿಸಿದೆ. 2022ರಿಂದ ಇದು ವಾಯುಸೇನೆಯ ಸೇವೆಯಲ್ಲಿ ಉಂಟು. ಈ ಘಾತುಕ್ ಎನ್ನುವ ಮಾನವರಹಿತ ವಿಮಾನ. ಶಿವಾನಂದ ಉಳ್ಳಿಗೇರಿ ಅವರು ಬರೆದಂಥ ಮುತ್ತುಗದ ಹೂವು ಎನ್ನುವ ಕವಿತೆಗಳ ಕೃತಿ ನಮ್ಮ ಪ್ರಶ್ನೆ. ಭಾರತದ ಯಾವ ಪ್ರದೇಶ ತನ್ನ ಎಲ್ಲ ವಿದ್ಯುತ್ ಅಗತ್ಯವನ್ನು ಸೂರ್ಯಶಕ್ತಿಯಿಂದ, ಸೌರಶಕ್ತಿಯಿಂದ ಪಡೆದಿದೆ? ಆಯ್ಕೆಗಳನ್ನು ನೋಡೋಣ. ಡಿಯು, ನಗರ ಹವೇಲಿ, ಡಮನ್, ಲೇಹ್. ಮೊದಲಿಗೆ ಸುರೇಶ್ ಬಾಬು, ನಂತರ ಶಂಕರ್ ಪ್ರಸಾದ್. 4 ಲೇಹಿ. ಲೇಹ್ ಅಂತ ಹೇಳ್ತಾ ಇದ್ದಾರೆ ಶಂಕರ್ ಪ್ರಸಾದ್. ನಗರ ಹವೇಲಿ. ನಗರ ಹವೇಲಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಡಿಯು ಆಗಿತ್ತು. ಡಿಯು ಕೇಂದ್ರಾಡಳಿತ ಪ್ರದೇಶ. ಆ ಡಿಯುಗೆ 11.88 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗುತ್ತಂತೆ ಪ್ರತಿದಿನ. ಅಷ್ಟೂ ವಿದ್ಯುತ್ತನ್ನು ಇದು ಸೌರಶಕ್ತಿಯಿಂದ ಪಡ್ಕೋತಾ ಇದೆ. ಹೀಗೆ ಒಂದು ಪ್ರದೇಶ ತನಗೆ ಅಗತ್ಯವಾದ ಅಷ್ಟೂ ವಿದ್ಯುತ್ತನ್ನು ಸೌರಶಕ್ತಿಯಿಂದ ಪಡೆದುಕೊಳ್ಳುವ ಮೊದಲ ಪ್ರದೇಶ ಅಂತ ನಮ್ಮ ದೇಶದಲ್ಲಿ ಇವತ್ತು ಹೆಸರಾಗಿದೆ. ಹಾಗಾಗಿ ಬಿಸಿಲು ಹೆಚ್ಚಿಗೆ ಬೀಳುವಂಥ ಪ್ರದೇಶಗಳ ಜನ ಯೋಚನೆ ಮಾಡಬೇಕು, ಈ ಸೌರಶಕ್ತಿಯನ್ನು ಬಳಸ್ಕೊಳ್ಳೋದು ಹೇಗೆ ಅಂತ. ಮುಂದಿನ ಪುಸ್ತಕ ಕೆ ಶಿವರಾಮ ಕಾರಂತ ಅವರು ಬರೆದಂಥ ಪುಸ್ತಕ ಅರಸಿಕರಲ್ಲ, ರಷ್ಯಾ ಮತ್ತು ಪೂರ್ವ ಜರ್ಮನಿಗಳ ರಂಗ ನಿರೀಕ್ಷಣೆಯ ಕೃತಿ. ಇದು ನಮ್ಮ ಪ್ರಶ್ನೆ. ಡಿಯಾಗೋ ಗಾರ್ಸಿಯಾ ದ್ವೀಪದ ಮಹತ್ವವೇನು? ಆಯ್ಕೆಗಳನ್ನು ನೋಡೋಣ. ಹವಳದಿಬ್ಬಗಳು, ಪ್ರವಾಸೋದ್ಯಮ, ತಿಮಿಂಗಿಲಗಳ ವಾಸಸ್ಥಾನ, ಅಮೆರಿಕನ್ ಮಿಲಿಟರಿ. ಮೊದಲಿಗೆ ಶಂಕರ್ ಪ್ರಸಾದ್, ಆನಂತರ ಸುರೇಶ್ ಬಾಬು. ಹವಳದಿಬ್ಬಗಳು. ಆಯ್ಕೆ 1 ಸುರೇಶ್ ಬಾಬು. ತಿಮಿಂಗಲಗಳ ವಾಸಸ್ಥಾನ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಮೆರಿಕನ್ ಮಿಲಿಟರಿ ಪ್ರದೇಶ ಆಗಿತ್ತು. ಮಾರಿಷಿಯಸ್ ದ್ವೀಪ ಸಮುಚ್ಚಯಕ್ಕೆ ಸೇರಿದೆ ಈ ಡಿಯಾಗೋ ಗಾರ್ಸಿಯಾ. 7 ಮೈಲಿ ಅಗಲ, 11 ಮೈಲಿ ಉದ್ದ ಇದೆಯಂತೆ. ಅಮೆರಿಕ ಮತ್ತು ಬ್ರಿಟನ್ ದೇಶಗಳು ತಮ್ಮ ವಾಯು ಮತ್ತು ನೌಕಾ ನೆಲೆಗಳನ್ನು ಈ ಡಿಯಾಗೋ ಗಾರ್ಸಿಯಾ ದ್ವೀಪದಲ್ಲಿ ಸ್ಥಾಪಿತಗೊಳಿಸಿವೆ. 1970ರಿಂದ ಹಿಡಿದು ಇವತ್ತಿನವರೆಗೂ ಉಂಟು. ಮಧ್ಯಪ್ರಾಚ್ಯ ದೇಶಗಳು, ದಕ್ಷಿಣ ಏಷ್ಯಾ, ಆಫ್ರಿಕಾ ದೇಶಗಳಲ್ಲಿ ನಡೆಯುವಂಥ ರಾಜಕೀಯ ಚಟುವಟಿಕೆಗಳು ಏನಿದೆ, ಮಿಲಿಟರಿ ಚಟುವಟಿಕೆ ಏನಿದೆ, ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ತುರ್ತು ಸಮಯ ಬಂತು ಅಂದರೆ ತಕ್ಷಣ ಅಲ್ಲಿಗೆ ಹೋಗಿ ತನ್ನ ಹೆಜ್ಜೆಯನ್ನು ಊರುವ ಒಂದು ಪ್ರಯತ್ನ ಅಮೆರಿಕ ಮತ್ತು ಬ್ರಿಟನ್ ದೇಶಗಳು ನಡೆಸ್ತಾ ಇವೆ. ಇದು ಮಾರಿಷಿಯಸ್ಗೆ ಸೇರಿದಂಥ ದ್ವೀಪ. 99 ವರ್ಷಗಳ ಗುತ್ತಿಗೆಗೆ ಪಡೆದಿದೆ ಈ ಅಮೆರಿಕ ಮತ್ತು ಬ್ರಿಟನ್. ಗುತ್ತಿಗೆಯ ಅವಧಿ ಮುಗಿದ ಮೇಲೆ ಏನಾಗುತ್ತೆ ಅದನ್ನು ಕಾಲವೇ ಹೇಳಬಲ್ಲದು.
ಬೆಟ್ಟದ ಮನೆಯಲ್ಲಿ ಮತ್ತು ಇತರ ಪ್ರಬಂಧಗಳು ಎನ್ನುವ ಪುಸ್ತಕ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಇರುಳರ ಪ್ರಧಾನ ವಾಸಸ್ಥಾನ ಯಾವುದು? ಆಯ್ಕೆಗಳನ್ನು ನೋಡೋಣ. ಅರಾವಳಿ ಪರ್ವತ ಪ್ರದೇಶಗಳು, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ನೀಲಗಿರಿ ಪರ್ವತ ಪ್ರದೇಶ, ವಿಂಧ್ಯ ಪರ್ವತಗಳು. ಮೊದಲಿಗೆ ಸುರೇಶ್ ಬಾಬು, ಆನಂತರ ಕವಿತಾ. ಅರಾವಳಿ ಪರ್ವತ ಪ್ರದೇಶಗಳು. ಆಯ್ಕೆ 1 ಕವಿತಾ. ವಿಂಧ್ಯ ಪರ್ವತಗಳು. ವಿಂಧ್ಯ ಪರ್ವತಗಳು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ನೀಲಗಿರಿ ಪರ್ವತ ಪ್ರದೇಶಗಳು ಆಗಿತ್ತು. ಇವರು ಪ್ರಧಾನವಾಗಿ ತಮಿಳುನಾಡಲ್ಲಿ ವಾಸ ಮಾಡ್ತಾರೆ. ಆದರೆ ಕರ್ನಾಟಕ ಮತ್ತು ಕೇರಳದಲ್ಲೂ ಸಹ ಇರುಳರ ಸಂಖ್ಯೆ ಸಾಕಷ್ಟು ಉಂಟು. ಬಹುಶಃ ಇವರು ಕರ್ನಾಟಕ ಪ್ರದೇಶದಲ್ಲಿ ಮೂಲತಃ ವಾಸ ಮಾಡ್ತಾ ಇದ್ದು ಆನಂತರ ಆಹಾರವನ್ನು ಅರಸಿಕೊಂಡು ನೀಲಗಿರಿ ಪ್ರದೇಶಕ್ಕೆ ಹೋಗಿರಬಹುದು ಅಂತ ಹೇಳ್ತಾರೆ. ಯಾಕಂದರೆ ಇರುಳರ ಭಾಷೆ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ್ದು. ಇವರ ಭಾಷೆಯಲ್ಲಿರ್ತಕ್ಕಂಥ ಶಬ್ದಗಳು ಪ್ರಧಾನವಾಗಿ ಕನ್ನಡ ಭಾಷೆಗೆ ಸೇರಿದೆ. ತಮಿಳಿನ ಶಬ್ದಗಳು ಸಹ ಇಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಕನ್ನಡ ಮತ್ತು ತಮಿಳು ಭಾಷೆಗಳು ಪ್ರತ್ಯೇಕಗೊಳ್ಳುವುದಕ್ಕೆ ಮೊದಲೇ ಈ ಇರುಳ ಭಾಷೆ ರೂಪುಗೊಂಡಿರಬಹುದು ಅಂತ ನಾವು ಹೇಳಬಹುದು. ಹಾವು ಮತ್ತು ಇಲಿಗಳನ್ನು ಹಿಡಿಯೋದು ಇವರ ಮುಖ್ಯ ಹವ್ಯಾಸ ಆಗಿದೆ. 2017ರಲ್ಲಿ ಅಮೆರಿಕದ ಫ್ಲಾರಿಡಾ ರಾಜ್ಯ ಏನಿದೆ ಇವರನ್ನು ಕರೆಸ್ಕೊಳ್ತೋ. ಯಾಕೆ ಕರೆಸ್ಕೊಳ್ತೋ ಇರುಳರನ್ನು ಅಮೆರಿಕಕ್ಕೆ ಅಂದರೆ ಬರ್ಮೀಸ್ ಪೈಥನ್ ಅನ್ನೋದು ಎಷ್ಟು ಸಂಖ್ಯೆಯಲ್ಲಿ ಹೆಚ್ಚಳ ಆಗಿತ್ತು ಫ್ಲಾರಿಡಾದಲ್ಲಿ ಅಂದರೆ ಅವುಗಳನ್ನು ನಿಯಂತ್ರಿಸೋಕೆ ಅವರಿಗೆ ದಾರಿ ಗೊತ್ತಿರಲಿಲ್ಲ. ಹಾಗಾಗಿ ಇರುಳನ್ನು ಕರೆಸಿ ಅವರಿಂದ ಈ ಹಾವುಗಳನ್ನು ಹಿಡಿಸಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದ್ರಂತೆ. ಮುಂದಿನ ಪುಸ್ತಕ DVG ಅವರು ಬರೆದ ಸಂಸ್ಕೃತಿ ಎನ್ನುವ ಕೃತಿ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ವ್ಯಾ, ಪ, ಸ್ವಿ, ಸ್ತಂ, ತ. ತಪಸ್ವಿಯ ಅಸ್ತಂಗತ. ಪಜರುತ್ತಿದ್ದಾರೆ ಕವಿತಾ. ನವ್ಯ ತಪಸ್ವಿಯ ಅಸ್ತಂಗತ. ನವ್ಯ ತಪಸ್ವಿಯ ಅಸ್ತಂಗತ. ಅಸ್ತಂಗತ. ನವ್ಯ ತಪಸ್ವಿ. ನವ್ಯ ಸರಿ ಹೋಗುತ್ತಾ? ಯೋಚನೆ ಮಾಡಿ. ವರ್ತಮಾನ ಕಾವ್ಯ. ಕಾವ್ಯ ಹೇಳಿ. ಕಾವ್ಯ ತಪಸ್ವಿಯ ಅಸ್ತಂಗತ. ಕಾವ್ಯ ತಪಸ್ವಿಯ ಅಸ್ತಂಗತ ಅಂತ ಹೇಳ್ತಾ ಇದ್ದಾರೆ. ಸುರೇಶ್ ಬಾಬು. ಕಾವ್ಯ ತಪಸ್ವಿ ಅಸ್ತಂಗತ. ತಪಸ್ವಿ ಅಂದರೆ ಇನ್ನೊಂದು ಮನೆ. ಕಾವ್ಯ ತಪಸ್ವಿ ಅಸ್ತಂಗ. ಕಾವ್ಯ ಅಸ್ತಂಗತ. ಕಾವ್ಯ ತಪಸ್ವಿಯ ಅಸ್ತಂಗತ. ಉತ್ತರವನ್ನು ನೋಡೋಣ. ಕಾವ್ಯ ತಪಸ್ವಿಯು ತಪಸ್ವಿಯ ಅಸ್ತಂಗತ. ಉತ್ತರ ಸರಿಯಾಗಿದೆ. ಕವಿತಾ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಸಂಸ್ಕೃತಿ ಎನ್ನುವ ಈ ಪುಸ್ತಕವನ್ನು ಕವಿತಾ ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವು ಕೊಡಲಿದ್ದೇವೆ ಬೆಸ್ಟ್ ಆಫ್ BGL ಸ್ವಾಮಿ. ಸಂಪಾದಕರು ಬೇಲೂರು ರಾಮಮೂರ್ತಿ. ಸೊಗಸಾದ ಕೃತಿ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 51 ಕೂಡು 69, 96 ಕಳೆ 43, 22 ಗುಣಿಸು 9, 152 ಭಾಗಿಸು 8. ಕವಿತಾ. 390. 390. ಹೌದಾ? ಸುರೇಶ್ ಬಾಬು ಮತ್ತು ಶಂಕರ್ ಪ್ರಸಾದ್ ಉತ್ತರವನ್ನು ನೋಡ್ತಾ ಹೋಗೋಣ. 377. 377 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 120, 53, 198, 19 ಎಲ್ಲವನ್ನು ಕೂಡಿದ್ರೆ 390 ಬಂದಿದೆ. ಈ ಉತ್ತರವನ್ನು ಕವಿತಾ ಅವರು ಕೊಟ್ಟಿದ್ದಾರೆ. ಅವರಿಗೆ ಬೆಸ್ಟ್ ಆಫ್ BGL ಸ್ವಾಮಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ
ಕನಕದಾಸರ ಜನಪ್ರಿಯ ಕೀರ್ತನೆಗಳು ಎನ್ನುವ ಪುಸ್ತಕ. ಸಂಪಾದಕರು ಹೋ ರಾ ಸತ್ಯನಾರಾಯಣ ರಾವ್ ಅವರು. ನಮ್ಮ ಪ್ರಶ್ನೆ: ಭಾರತೀಯ ಸೈನ್ಯದ ಈ ಧ್ವಜವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಶಂಕರ್ ಪ್ರಸಾದ್ ಅವರು. ಆನಂತರ ಕವಿತಾ. ಶಂಕರ್ ಪ್ರಸಾದ್ ವಾಯುಸೇನೆ. ವಾಯುಸೇನೆ. ಕವಿತಾ ವಾಯುಸೇನೆ. ವಾಯುಸೇನೆ. ಸುರೇಶ್ ಬಾಬು ವಾಯುಸೇನೆ. ವಾಯುಸೇನೆ. ಆಯ್ಕೆಗಳನ್ನು ನೋಡೋಣ. ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಗಡಿ ಸುರಕ್ಷಾ ದಳ. ತಾವೆಲ್ಲರೂ ಹೇಳ್ತಾ ಇದ್ದೀರಿ ವಾಯುಸೇನೆ ಅಂತ, ಹೌದಾ? ನೋಡೋಣ. ವಾಯುಸೇನೆ ಉತ್ತರ ಸರಿಯಾಗಿದೆ. ಶಂಕರ್ ಪ್ರಸಾದ್, ವಾಯುಸೇನೆ ಅಂತ ಹೇಗೆ ಹೇಳಿದ್ರಿ? ಅದರ ಆಕಾರ ಮತ್ತು ಪಕ್ಷಿ ಗುರುತಿರೋ. ಪಕ್ಷಿ ಬಹಳ ಮುಖ್ಯ. ಗರುಡ ಅದು ಬಹಳ ಮುಖ್ಯ. ಇದು ವಾಯುಸೇನೆಗೆ ಸಂಬಂಧಪಟ್ಟದ್ದು ಅನ್ನೋದನ್ನು ಹೇಳೋದಕ್ಕೆ ತಾವು ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಕನಕದಾಸರ ಜನಪ್ರಿಯ ಕೀರ್ತನೆಗಳ ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕ, ಅರಸಿಕರಲ್ಲ, ಕೆ ಶಿವರಾಮ ಕಾರಂತ ಅವರು ಬರೆದಿರುವಂಥ ಕೃತಿ ತಮಗೆ ಕೊಟ್ಟಿದ್ದೇವೆ. ಮುಂದಿನ ಪುಸ್ತಕ ಕರುಣಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ ಕರ್ಜಗಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನು, ಮ, ರು, ಸ್ವ, ರ, ರ, ನು, ರು. ಬಜರುತ್ತಿದ್ದಾರೆ ಸುರೇಶ್ ಬಾಬು. 106 ಸ್ವರಗ. 106 ಸ್ವರ. 5 ಅಕ್ಷರ ಆಯಿತು. 8 ಅಕ್ಷರ ಬೇಕು ನಮಗೆ. ಕವಿತಾ ಮತ್ತು ಶಂಕರ್ ಪ್ರಸಾದ್ ಏನಾದರೂ ಹೊಳೆದರೆ ಬಜರುತ್ತಿ ಉತ್ತರ ಕೊಡಿ. ಇಲ್ಲಾಂದರೆ ಸರಿ ಉತ್ತರ ಯಾವುದು ಅನ್ನೋದನ್ನು ನೋಡಬೇಕಾಗುತ್ತೆ. ಕವಿತಾ, ಶಂಕರ್ ಪ್ರಸಾದ್, ಸುರೇಶ್ ಬಾಬು, ಉತ್ತರವನ್ನು ನೋಡೋಣ. 100 ಮರ 100 ಸ್ವರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇದೊಂದು ಸಾಹಿತ್ಯ ವಿಮರ್ಶೆಯ ಕೃತಿ. ಇದು HSV ಅವರು ಬರೆದಂಥ ಕೃತಿ. 3 ಪುಸ್ತಕಗಳನ್ನು ಕೊಡೋಕೆ ಈಗ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ವರ್ಷವಿಡೀ ಹವಾಮಾನದ ವೈಭವಗಳು ಹನಿ ಹನಿಯಾಗಿ ಬಿಡುಗಡೆ. ಮೊದಲಿಗೆ ಕವಿತಾ, ಆನಂತರ ಶಂಕರ್. ಕವಿತಾ: ವಸಂತಕಾಲ ಅಲ್ಲ. ಶಂಕರ್ ಅವ್ರನ್ನ ಕೇಳಲ್ಲ? ಕೇಳಿ. ಶಂಕರ್: ಋತುಮಾನಗಳು. ಋತುಮಾನಗಳು ಅಂದರೆ 6 ಅಕ್ಷರ ಆಗುತ್ತೆ. ಋತುಮಾನ ಅಂದರೆ 4 ಆಗುತ್ತೆ. ಅಲ್ಲಿರೋದು 5 ಮನೆ. ಸುರೇಶ್ ಬಾಬು: ಋತುಮಾನ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಮೊದಲ ಶಬ್ದ ಉತ್ತರ ಈಗ ಬಂತು. ಋತುವಿಲಾಸ. 2ನೇ ಶಬ್ದಕ್ಕೆ ಉತ್ತರ ಯಾರು ಬೇಕಾದರೂ ಕೊಡಿ. ಸುರೇಶ್ ಬಾಬು: ತುಂತುರು. ಉತ್ತರವನ್ನು ನೋಡೋಣ. ತುಂತುರು ಉತ್ತರ ಸರಿಯಾಗಿದೆ. ಆವಿಷ್ಕಾರದ ಅವಾಂತರ, ಯಮುನಾ ಮೂರ್ತಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ. 3ನೇ ಪ್ರಶ್ನೆಗೆ ಶಂಕರ್ ಅವರು ಉತ್ತರ ಕೊಡ್ತಾರೆ. ಖುಲಾಸೆ. ಉತ್ತರವನ್ನು ನೋಡೋಣ. ಖುಲಾಸೆ ಉತ್ತರ ಸರಿಯಾಗಿದೆ. ಕಾವ್ಯ ಸಂಗೀತ ಪದಮಾಲೆ ಎನ್ನುವ ಪುಸ್ತಕ ಶಂಕರ್ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿಂಕುರಳಿ 5 ಪ್ರಶ್ನೆಗಳು. ಶಂಕರ್ ಅವರಿಗೆ ಮೊದಲ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: HSV ಅವರ ಮೊದಲ ಕವನ ಸಂಕಲನದ ಹೆಸರೇನು? ಪರಿವೃತ್ತ, ಸಿಂಧಬಾದನ, ಆತ್ಮಕಥೆ? ಪರಿವೃತ್ತ. ಮುಂದಿನ ಪ್ರಶ್ನೆ: ಕ್ರಾಂತಿ ಕಲ್ಯಾಣ ಕಾದಂಬರಿಯನ್ನು ಯಾರು ಬರೆದರು? ಬಸವರಾಜ ಕಟ್ಟಿಮನಿ, ಪುಟ್ಟಸ್ವಾಮಯ್ಯ? ಬಸವರಾಜ ಕಟ್ಟಿಮನಿ. ಮುಂದಿನ ಪ್ರಶ್ನೆ: ಧರ್ಮಧ್ವಜ ಮತ್ತು ಮಾಧವೀಯರ ಪುತ್ರಿ ತುಳಸಿ
ಈಕೆಯ ಪತಿ ಯಾರು? ವಿಷ್ಣು, ಶಿವ? ವಿಷ್ಣು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಸುಮ್ಮನೆ ಕುಂತಿರಲಾರದೆ ಕುಣಿಯುತ್ತಾ ಇದ್ದರು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ತೊಟ್ಟಿಲನ್ನು ಬಿಸಾಕಿ ಮಗುವನ್ನು ತಿಂದರಂತೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಪರಿವೃತ್ತ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಬಿ ಪುಟ್ಟಸ್ವಾಮಯ್ಯ ಆಗಿತ್ತು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಷ್ಣು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸುಮ್ಮನೆ ಕುಂತಿರಲಾರದೆ ಕಣಜದ ಗೂಡಿಗೆ ಕೈಯಿಟ್ಟನಂತೆ. ಐದನೇ ಪ್ರಶ್ನೆಗೆ ಉತ್ತರ ಬಾಳೆಹಣ್ಣು ಆಗಿತ್ತು. ಎರಡು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಕವಿತಾ ಅವರಿಗೆ ಅವಕಾಶ ಈಗ ಬಂತು. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. HSV ಅವರ ಮೊದಲ ಕಾವ್ಯಗುರು ಯಾರು? KS ನಿಸಾರ್ ಅಹಮದ್, KS ನರಸಿಂಹಸ್ವಾಮಿ? ನಿಸಾರ್ ಅಹಮದ್. ನಿಸಾರ್ ಅಹಮದ್. ಮುಂದಿನ ಪ್ರಶ್ನೆ. ರಂಗಭಿನ್ನಪ ಕೃತಿಯನ್ನು ಯಾರು ಬರೆದರು? ಗುಬ್ಬಿ ವೀರಣ್ಣ, SV ರಂಗಣ್ಣ? ಗುಬ್ಬಿ ವೀರಣ್ಣ. ಮೂರನೇ ಪ್ರಶ್ನೆ. ತುಳಸಿಯು ಯಾವ ದೇವತೆಯ ಅಂಶದಿಂದ ಹುಟ್ಟಿದಳು? ಲಕ್ಷ್ಮೀ, ಪಾರ್ವತಿ? ಲಕ್ಷ್ಮಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಕೂಳು ಚೆಲ್ಲಿದರೆ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ತೋಟದಲ್ಲಿ ಹುಟ್ಟಿ ನೀಟಾಗಿ ಬೆಳೆದು ಊಟಕ್ಕೆ ಮೊದಲು ಬರುವುದು? ಎಲೆ. ಯಾವೆಲೆ? ಮುತ್ತಗದೆಲೆ. ಬಾಳೆ ಎಲೆ. ಒಂದು ಹೇಳಿ. ಬಾಳೆ ಎಲೆ. ಮುತ್ತಗದೆಲೆ ಅಲ್ಲ. ಬಾಳೆ ಎಲೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ KS ನಿಸಾರ್ ಅಹಮದ್, ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ SV ರಂಗಣ್ಣ ಆಗಿತ್ತು. ಗುಬ್ಬಿ ವೀರಣ್ಣ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ಲಕ್ಷ್ಮಿ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕೂಳು ಚೆಲ್ಲಿದರೆ ಕಾಗೆಗೇನು ಕಡಿಮೆ, ಹಣ ಬಿಸಾಕಿದ್ರೆ ಜನ ಬರ್ತಾರೆ ಅನ್ನೋ ಅರ್ಥದಲ್ಲಿ ಇದನ್ನು ಬಳಸಿದ್ದಾರೆ. ಐದನೇ ಪ್ರಶ್ನೆಗೆ ಉತ್ತರ ಬಾಳೆಯ ಎಲೆ. ಮುತ್ತುಗದ ಮರನ ಯಾರೂ ತೋಟದಲ್ಲಿ ಬೆಳೆಸೋದಿಲ್ಲ ಸಾಮಾನ್ಯವಾಗಿ. 3 ಪ್ರಶ್ನೆಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸುರೇಶ್ ಬಾಬು ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. HSV ಅವರು ಮೊದಲು ಯಾವ ಉದ್ಯೋಗವನ್ನು ಕೈಗೊಂಡರು? ಸ್ಕೂಲ್ ಟೀಚರ್, ಕ್ರಾಫ್ಟ್ ಟೀಚರ್? ಮುಂದಿನ ಪ್ರಶ್ನೆ. ವರ್ಧಮಾನ ಕವನ ಸಂಕಲನವನ್ನು ಯಾರು ಬರೆದರು? ಗೋಪಾಲಕೃಷ್ಣ ಅಡಿಗ, KS ನರಸಿಂಹಸ್ವಾಮಿ? ಮುಂದಿನ ಪ್ರಶ್ನೆ. ಸಮುದ್ರ ಮಥನದಲ್ಲಿ ವಿಷ್ಣುವು ಅಮೃತ ಕುಂಭವನ್ನು ಹಿಡಿದುಕೊಂಡಾಗ ಅವನ ಒಂದು ಹನಿ ನೀರು ಪಾತ್ರೆಯಲ್ಲಿ ಬಿತ್ತು. ಅದು ಯಾವ ಗಿಡವಾಯಿತು? ಬೆವರ ಹನಿ ನೀರು. ತುಳಸಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಕೆಟ್ಟು ನೆಂಟರ ಸೇರಬೇಡ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ದನ ಕರು ಕಟ್ಟಲಿಲ್ಲ, ಹುಲ್ಲು ನೀರು ಕಾಣಿಸಲಿಲ್ಲ, ಹಾಲು ಕರೆದು ಬಿಸಿ ಮಾಡಲಿಲ್ಲ, ಕುಡಿಯೋಕೆ ಬಂದಳು ಬಿಂಕದ ಸಿಂಗಾರಿ. ಯಾರು ಈಕೆ? ಕಾವ್ಯ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕ್ರಾಫ್ಟ್ ಟೀಚರ್ ಆಗಿದ್ದರು HSV ಅವರು. ಎರಡನೇ ಪ್ರಶ್ನೆಗೆ ಉತ್ತರ ಗೋಪಾಲಕೃಷ್ಣ ಅಡಿಗ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರ ತುಳಸಿ, ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕೆಟ್ಟು ನೆಂಟರ ಸೇರಬೇಡ, ಕೊಟ್ಟ ದಾನ ಕೇಳಬೇಡ, ಇದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಬೆಕ್ಕು, ಸರಿಯಾದ ಉತ್ತರ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 1 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. VB ಶಂಕರಪ್ರಸಾದ್ ಅವರಿಗೆ ಒಟ್ಟು 5 ಪುಸ್ತಕಗಳು ದೊರೆಯುತ್ತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು.
ಕವಿತಾ ಅವರಿಗೂ 5 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಸುರೇಶ್ ಬಾಬು ಅವರಿಗೆ 2 ಪುಸ್ತಕ ದೊರೆತಿದೆ, ಸ್ವೀಕರಿಸಿ. ಅಭಿನಂದನೆಗಳು. ಗಡ್ಡ ಗಂಡಸರಿಗೆ ವಿಶೇಷವಾದದ್ದು. ಈ ಗಡ್ಡ ಮೊಳೆಯೋಕೆ ಶುರುವಾಗುತ್ತಲ್ಲ ಹದಿಹರೆಯದಲ್ಲಿ, ಆವತ್ತಿಂದ ಸಾಯೋವರೆಗೂ ಗಡ್ಡವನ್ನು ಬೋಳಿಸದೆ ಹಾಗೇ ಬಿಟ್ಬಿಟ್ರೆ ಎಷ್ಟುದ್ದ ಬೆಳಿಬೋದು ಗಡ್ಡ? ವಿಜ್ಞಾನಿಗಳು ಲೆಕ್ಕ ಹಾಕಿ ಅದು ಸರಿಸುಮಾರು 30 ಅಡಿ ಉದ್ದ ಬೆಳೆಯುತ್ತಂತೆ ಗಡ್ಡ ಬೋಳಿಸದೆ ಇದ್ದರೆ. ಯೋಚನೆ ಮಾಡಿ, 30 ಅಡಿ ಗಡ್ಡ ಬೆಳೆಸೋಕೆ ತಮ್ಮಲ್ಲಿ ಯಾರಾದರೂ ಸಿದ್ಧವಾಗಿದ್ದರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.